ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಸೊ ಇವತ್ತು ಒಂದು ರಿಯಾಕ್ಷನ್ ವಿಡಿಯೋನ ಮಾಡ್ತಾಯಿದ್ದೀವಿ. ಯಾವುದು ಅಂತ ಹೇಳಿದ್ರೆ ಕನ್ನಡದ ಫನ್ನಿ ವೀಡಿಯೋಸ್ ಇರುತ್ತಲ್ಲ, ಇನ್ಸ್ಟಾಗ್ರಾಮು ಹಾಗೆ ತುಂಬ ಕಡೆ ನನಗೆ ಕಳಿಸಿದ್ದು ಒಂದಿಷ್ಟು ವೀಡಿಯೋಗಳಿದ್ದಾವೆ. ನಾನು ಹೋದ ವೀಡಿಯೋದಲ್ಲಿ ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ, ಮಿಸ್ಟರ್ ಮಲ್ನಾಡ್ ಕೈಲಾಶ್, ಅದಕ್ಕೆ ಫನ್ನಿ ವೀಡಿಯೋಸ್ಗಳೇನಾದ್ರು ಸಿಕ್ಕಿದ್ರೆ ಕಳಿಸಿ, ಅದಕ್ಕೆ ರಿಯಾಕ್ಷನ್ ಮಾಡೋಣ ಅಂತ ಹೇಳಿದ್ದೆ. ಹಾಗಾಗಿ ತುಂಬ ವೀಡಿಯೋಸ್ಗಳು ಬಂದಿದೆ. ಅದರಲ್ಲಿ ಒಂದು 3-4 ಸೆಲೆಕ್ಟೆಡ್ ವೀಡಿಯೋಗಳು ತುಂಬ ಇಷ್ಟ ಆಗಿದ್ದು ಅಂಥದ್ದಕ್ಕೆ ರಿಯಾಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಇದೆಯಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡ್ಕೊಂಡು ಹೋಗಿ, ಓಕೆನಾ? ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ, ರಿಯಾಕ್ಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಪಕ್ಕದಲ್ಲಿ ವಿಡಿಯೋಗಳು ನಿಮಗೆ ಕಂಡು ಬರುತ್ತೆ, ಓಕೆನಾ? ಸೊ ಹಾಗೆ ಅದರಲ್ಲಿ ಯಾರ್ಯಾರ್ದು ವೀಡಿಯೋಸ್ಗಳಿರುತ್ತಲ್ಲ ಅವ್ರ ಚಾನಲ್ನ ಬೇಕಾದರೆ ಹೋಗಿ ನೀವು ಫಾಲೋ ಮಾಡ್ಬೋದು, ಓಕೆನಾ? ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಡಿಯೋ ಟ್ರೆಂಡಿಂಗ್ ಕನ್ನಡ ಅವ್ರದ್ದು ಒಂದು ಎಡಿಟಿಂಗಿಂದು. ಅವ್ರು ಮಾತ್ರ ಸಖತ್ತಾಗಿ ಎಡಿಟಿಂಗ್ ಎಲ್ಲ ಮಾಡ್ತಾರೆ, ಮತ್ತು ವಾಯ್ಸ್ ಅಷ್ಟೇ ಕೇಳಕ್ಕೆ ಸಖತ್ತಾಗಿರುತ್ತೆ. ಬನ್ನಿ ನೋಡ್ಕೊಬರೋಣ ಆ ವಿಡಿಯೋನ. ಸೊ ನಮಸ್ಕಾರ ಗೈಸ್, ಇಲ್ಲೊಂದು ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗೋರೆ ಕ್ಯಾಂಪಿಂಗ್ ಮಾಡಕ್ಕೆ. ಅಂಡ್ ಇವ್ರ ಫ್ಯಾಮಿಲಿ 50 ಜನ ಅವ್ರೆ. ಫ್ಯಾಮಿಲಿ ಅಂತಾರ ಅದನ್ನ ಸಂಘ ಕಟ್ಕೊಂಡ್ಬಿಟ್ಟವ್ರು ಇವರು. ಮೆಜೆಸ್ಟಿಕ್ ತಂದಿರೋ ಕಂಬಳಿಗಳು ತಂದವ್ರೆ. ಇಲ್ಲಿ ಗ್ರಿಲ್ಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾವ್ರೆ. ಇಲ್ಲಿ ಈರುಳ್ಳಿ ಟೊಮೆಟೊ ಎಲೆಕೋಸ್ ಎಲ್ಲ ಕಟ್ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ಬರ್ಗರ್ ಮಾಡ್ತಾವ್ರೆ. ದಿನ ಯಾರು ತಿಂತಾರೋ ಬರ್ಗರ್, ಅವ್ನ್ ದೊಡ್ಡ. ಇಲ್ಲಿ ಒಲೆ ಮೇಲೆ ಒಂದ್ ತಪ್ಲೆ ಇಕ್ಬಿಟ್ಟು ಏನಿದು ಐಸ್ ಕ್ರೀಮಾ ಇದನ್ನೆಲ್ಲೋ ನೋಡ್ದಾಗ ಟೀ ಮಾಡ್ತಾವ್ರೆ. ನೋಡ್ರಿ ಇವ್ರು ಟೀನ ಈ ತರ ಬಾಕ್ಸ್ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡ್ಬಿಟ್ಟು ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೊಂಡು ಕುಡ್ಬಿಡೋದು. ಬಾಕ್ಸ್ ಜಲೇಬಿಗಳು ಎತ್ಕೊಂಡ್ ಬಂದವ್ರೆ. ಜಲೇಬಿ ಮಾರೋನ್ಗಂತೂ ಲಾಟ್ರಿ. ಆಮೇಲೆ ಫೈರ್ ಕ್ಯಾಂಪ್ ಹಾಕಿ ಇದೇನಿದು ಕ್ರೀಮ್ ಬಿಸ್ಕೆಟ್ ಮಾಡ್ಕೊಂಡ್ ತಿಂತವ್ರು. ಇಷ್ಟೊಂದ್ ಕ್ರೀಮ್ ಯಾರು ಹಾಕಂತಾರೆ ಚೀ. ಆಮೇಲೆ ಮಲ್ಕೊಂಡ್ರು ಎದ್ಬಿಟ್ರು. ಇವಾಗ ಏನ್ ಮಾಡ್ತಾವ್ರೆ? ಮೊಸರು ಹಾಕೋದ್ರು, ನೀರ್ ಹಾಕೋದ್ರು, ಮಿಕ್ಸ್ ಮಾಡಿ ಲಸ್ಸಿ ಮಾಡ್ತಾವ್ರೆ ಗುರು. ಒಟ್ನಲ್ಲಿ ಬೇರೆ ದೇಶದಲ್ಲಿ ಲಸ್ಸಿ ಗಿಸಿ ಎಲ್ಲ ಕುಡಿತಾರೆ. ಆಮೇಲೆ ಏನೋ ತಗೋದ್ರು, ಏನಿದು ಆಲೂಗಡ್ಡೆ ಪಲ್ಯನ. ಆಮೇಲೆ ಕೊತ್ಮೀರಿ ಎಲ್ಲ ಕಟ್ ಮಾಡೋ ರೋಡೆ ಹಾಕೋದ್ರು. ಪೂರಿ ಮಾಡ್ತಾವ್ರ ಅಂದ್ರೆ ಪಕ್ಕ ಆಲೂಗಡ್ಡೆ ಪಲ್ಯನೇ ಅದು. ನೋಡಿ ನಾನು ಏನಂದೆ, ಕಲರ್ ಸ್ವಲ್ಪ ಬೇರೆ ತರ ಐತೆ ಅಷ್ಟೇ. ಪೂರಿ ಜೊತೆ ಚೆನ್ನಾಗಿ ತಿಂದಿ ಇವಾಗ ಬಂದಿಲ್ಲ ಏನೋ ಮಾಡ್ತಾವ್ರ. ಮತ್ತೆ ಟೀ ಲೈಫ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ವಾ, ನಕ್ಕನ್ ಟೀ ಇಂಪಾರ್ಟೆಂಟ್. ಅವ್ರ ಚಿಕ್ಕಪ್ಪ ಮೀನ್ ಹಿಡಿಯೋರ್ ಆಗಿರಂತೆ, 1-2 ಮೀನ್ ಹಿಡ್ಕೊಂಡ್ ಬಂದ್ರು ಚೆನ್ನಾಗಿ. ಇವಾಗ ಅದನ್ನ ಕಟ್ ಮಾಡಿ ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಮಾಡಕ್ಕೆ ಬಿಗ್ ಬಾಸ್ ಕೊಡ್ಬೇಕಾಯ್ತು. ಚೆನ್ನಾಗಿ ಕ್ಲೀನ್ ಮಾಡೋರು. ಚೆನ್ನಾಗಿ ಬಾಣ್ಲಿ ಹಾಕಿ ಫ್ರೈಗಿ ಎಲ್ಲ ಮಾಡಿ ನಂಬೈಲು ನೀರ್ ಬರ್ಸ್ತವ್ರ ಚಪ್ರಿಗಳು. ಅದನ್ನ ರೈಸ್ ಜೊತೆ ಹಾಕೊಂಡು ಚೆನ್ನಾಗಿ ತಿಂದಿ ಮಾವನಣ್ಣು ಊಟ ಆದ್ಮೇಲೆ ಮಾವನಣ್ಣು ತಿನ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಏನ್ ಮಾಡ್ತಾವ್ರೆ? ಮಟನ್. ಇವಾಗ ತಾನೇ ಅಷ್ಟೊಂದು ದೆಂಗ್ ತಿನ್ರಲ್ಲ. 50 ಜನ ಫ್ಯಾಮಿಲಿ ಅಲ್ವಾ ಗಾಯ್ಸ್, ಅದಕ್ಕೆ 50 ತರ ಊಟ ಅವ್ರಿಗೆ. ನೋಡ್ದವ್ರ ಎಷ್ಟ್ ಸತಿ ಬಾಯಲ್ಲಿ ನೀರ್ ಬರ್ತಾವ್ರ ಚಪ್ರಿಗಳು. ನೋಡ್ದವ್ರು ಏನ್ ಕ್ಯಾಂಪಿಂಗ್ ಬಂದವ್ರ, ಹೋಟ್ಲ್ ಓಪನ್ ಮಾಡಕ್ ಬಂದವ್ರ ಅನ್ಕೋಬೇಕು. ಅದಕ್ಕೆ ಗ್ರೇವಿ ತರ ಮಾಡ್ಕೊಂಡು, ಅದಕ್ಕೆ ರೊಟ್ಟಿ ಮಾಡ್ಕೊಂಡು, ರೊಟ್ಟಿ ಗ್ರೇವಿ ಅದನ್ನೆಲ್ಲ ಚೆನ್ನಾಗಿ ತಿಂದಿ ಟೀ ಮತ್ತೆ ಟೀ. ನಮ್ ಫ್ರೆಂಡ್ ಗಿಂತ ಜಾಸ್ತಿ ಟೀ ಕುಡಿತಾರಲ್ಲ ಗುರು ಇವರು. ಮತ್ತೆ ಇವಾಗ ಲಸ್ಸಿ ಟೀ ಮತ್ತೆ ಏನ್ ಮಾಡ್ತಾವ್ರ? ಇದೇನ್ ಬಿಸಿಬೇಳೆ ಬಾತಾ? ಕಾಳು ಗ್ರೇವಿ ಪೂರಿಗಳ ಜೊತೆ ತಿನ್ನಕ್ಕೆ. ನೋಡಿ ರೋಟಿ ಮಾಡ್ತಾವ್ರೆ. ಮತ್ತೆ ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡಿ ಗ್ರೇವಿನ ಹಾಕೊಂಡು ಚೆನ್ನಾಗಿ ತಿಂದಿ ಮತ್ತೆ ಏನ್ ಮಾಡ್ತಾವ್ರ? ಮತ್ತೆ ಟೀ. ನಾಷ್ಟ ಆದ್ಮೇಲೆ ಟೀ, ಊಟ ಆದ್ಮೇಲೆ ಟೀ ಆದ್ಮೇಲೆ ಟೀ ಕುಡಿತಾರ ಚಪ್ರಿಗಳು ಇವರು. ಇವಾಗ ಏನ್ ಮಾಡ್ತಾರ? ಜೋಳ ಬೇಯಿಸಿ ಬ್ಲಾಕ್ ಪೆಪ್ಪರ್ ಗಿಕ್ಕರ್ ಎಲ್ಲ ಹಾಕಿ ಚೆನ್ನಾಗಿ ತಿಂದಿ ಇವಾಗ ಏನೋ ತಗೊಂಡ್ರು ಬಕೆಟ್ ಅಲ್ಲಿ ಮತ್ತೆ ಚಿಕನ್ ಏನೋ ಸಕ್ಕತ್ತ ಗ್ರೇವಿ ತರ ಮಾಡಿ ಮತ್ತೆ ರೊಟ್ಟಿ ಎಸೆ ತಿಂತಾರ ಗುರು ದಿನಕ್ಕೆ. ರೊಟ್ಟಿ ತಿನ್ ಆರು ಸಕ್ಕತ್ತಾಗೈತೆ. ಎಲ್ಲ ಚೆನ್ನಾಗಿ ತಿಂದಿ ಮತ್ತೆ ಟೀ. ಅವ್ರ ಅಮ್ಮ ಟೀ ಇವ್ರಿಗೆ ಉಟ್ಬಿಟ್ಟೈತ, ಇವ್ರೆ ಟೀ ಉಟ್ಬಿಟ್ಟವ್ರ ಗೊತ್ತಾಯ್ತಿಲ್ಲ. ಮತ್ತೆ ಈರುಳ್ಳಿ ಜೋರಾಗಿ ಕಟ್ ಮಾಡಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಸರಿ ಈಗ ಜೋರಾಗಿ ಮಾಡ್ತಾರ ಗುರು ಇವ್ರು. ಮತ್ತೆ ಮೊಟ್ಟೆ ಗಿಟ್ಟೆ ಎಲ್ಲ ಹಾಕಿ ಕೋಳಿ ಇಡೀ ಫ್ಯಾಮಿಲಿ ಮೊಟ್ಟೆ ತಿನ್ಕೊಂಡ್ಬಿಟ್ಟವ್ರೆ. ಎಲ್ಲ ಚೆನ್ನಾಗಿ ತಿರುಗಿಸಿ ಹಾಕಿ ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡಿ ಮತ್ತೆ ನೆನ್ನೆ ಮಿಕ್ಕಿರೋ ಚಿಕನ್ ಎಲ್ಲ ಹಾಕಿ ಎಲ್ಲ ಮಾಡಿ ನಂಗೆ ಒಂದೊಂದ್ಸತಿ ಇವ್ರ ಫ್ಯಾಮಿಲಿ ಉಟ್ಬೇಕಾಯ್ತು ಅನ್ಸೈತೆ ಗುರು. ಚೆನ್ನಾಗಿ ಮಾಡಿ ಹಾಕ್ತಾರೆ. ಬರೀ ಆರಾಮಾಗಿ ಕುತ್ಕೊಂಡು ತಿನ್ನೋದು ಅಷ್ಟೇ ಕೆಲಸ. ಬ್ರೆಡ್ ರೋಸ್ಟ್ ಎಲ್ಲ ಮಾಡಿ ಚೆನ್ನಾಗಿ ತಿಂದಿ ಮತ್ತೇನ ಮಾಡ್ತಾವ್ರ. ಮತ್ತೆ ಇವ್ರ ಅಮ್ಮನ್ ಇವ್ರು. ಸೊ ಹೇಗಿತ್ತು ಫ್ರೆಂಡ್ಸ್ ಇದು ವಿಡಿಯೋ? ನೀವು ಹೇಳಿ. ಇದು ಆಲ್ರೆಡಿ ತುಂಬ ಜನ ನೋಡಿರ್ತೀರ. ಯಾರ್ಯಾರು ನೋಡಿರಲಿಲ್ಲ ಅವರ ಒಂದು ಚಾನಲ್ಗೆ ಹೋಗಿ ನೋಡಿ. ಅಲ್ಲಿ ತುಂಬ ಫನ್ನಿ ವೀಡಿಯೋಸ್ ಎಲ್ಲ ಇದ್ದಾವೆ. ಯಾರ್ಯಾರಿಗೆ ಫನ್ನಿ ವೀಡಿಯೋಸ್ ಇಷ್ಟ ಆಗುತ್ತೆ ಅವರೆಲ್ಲ ನೋಡಿ, ಓಕೆನಾ? ಸೊ ಈಗ ನೆಕ್ಸ್ಟ್ ವಿಡಿಯೋ ನೋಡೋಣ ಬನ್ನಿ. ಅಲ್ಲೋಡು ರಾಂಗ್ ಸೈಡ್ ಬರೋದ್ರಲ್ಲೇ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇ ಬಿಟ್ಬಿಡಾಗತ್ತೆ. ಇಂತ ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು. ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಜೊತೆ ಹೋದಾದ್ರೆ ಸಮಸ್ಯೆ ಅಂತಲ್ಲ, ಫ್ಯಾಮಿಲಿ ಜೊತೆ ಹೋದಾಗ ಬಾರ ತೂರ್ಕೊಂಡ್ಬಿಡೋದು. ತಿರುಗಿಸ್ತೀನಿ, ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ. ಇವ್ರು ತಲೆ ಇಲ್ವಾ ಇವ್ರಿಗೆ? ಅಪ್ಪ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾವ, ಒಂದೇ ನಿಮಿಷ. ಹಲೋ ಮಚ್ಚ, ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯ ಬೀರ್ ಹೊಡಿತೀಯ? ಬಿಡಿ ಕೆಳಗಡೆನೆ ಇರು, ಬತ್ತೀನಿ ಮುಗ್ಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ, ನಿಂಗೆ ಆಮೇಲೆ ಮಾಡ್ತೀನಿ. ಸರಿ.
ಅಲ್ಲಷ್ಟೊಂದ್ ಜಾಗ ಬಿಟ್ಟಿದ್ರು ಹೋಗಿ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕರ್ಕೊಂಡು ಹೋಯ್ತಾನೆ. ಲವ್ 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 ಲವ್ವರ್ ಅನ್ಬಿಡು ಮಗ ಅವ್ರನ್ನ. ಅಪ್ಪ ಲವ್ವರ್ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ಏನು ದೊಡ್ಡ ಸಮಸ್ಯೆ ಅನ್ಸಲ್ಲ, ಬಟ್ ಫ್ಯಾಮಿಲಿ ಜೊತೆ ಹೊತ್ತ ಬಾಯಿಗೆ ಸರಿಯಾಗಿ ಬರ್ತಿರತ್ತೆ. ಇದು ಮಾತ್ರ ನಿಜ 100%. ಯಾರಿಗೆಲ್ಲ ಹಿಂಗಾಗಿದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ, ಓಕೆನಾ? ಹೋಲಿಗಳೆಲ್ಲ ಚಪ್ರಿಗಳು ಆಡೋದಂತ ಆರಾಮಾಗಿ ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ನಮ್ಮಮ್ಮ ಬಂದ್ ಹೋಗಿ ಹಾಲ್ ತಗೊಂಬ ಅನ್ಬಿಟ್ರು. ಸರಿ ನಾನು ಹೆಂಗು ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ. ನೋಡಿದ್ರೆ ರೋಡಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ. ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದಕ್ಕೆ ಹೋದೆ. ಎಲ್ಲಿದ್ರು ಗೊತ್ತಿಲ್ಲ ನಮ್ ಚಪ್ರಿ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನನ್ಗೂ ಸೈಕ್ ಆಗೋಯ್ತು. ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಹಾಲ್ ತರದ್ ಮರ್ತ್ಬಿಟ್ಟು ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ. ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ. ಕಲರ್ಸ್ ಖಾಲಿ ಆಗೈತೆ ಬಾ ಹೋಗ್ ಕಲರ್ಸ್ ತಗೊಂಬ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕೊಂಡ್ಬಿಟ್ಟ. ಇವಾಗ ನಾನ್ ಫುಲ್ ಹೋಲಿ ಆಡ್ಬಿಟ್ಟು ಎಣ್ಣೆಲ್ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕುಗ್ತಾ ಇದೀನಿ. ಆಚೆಗ್ ಬಾರೋ ವಿಷಯ ಕಾಚ. ಸಡನ್ ಆಗಿ ನಮ್ಮಪ್ಪ ಆಚೆ ಬಂದ್ಬಿಟ್ರು. ನಮ್ಮಪ್ಪ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಆಕಾಶ್ ಇಲ್ಲ ಅಪ್ಪ ಎಲ್ಲೋ ಹೋಗೋನೆ ಅಂದ್ರು. ಅದಕ್ ನಾನು ಸರಿ ಅಂಕಲ್ ಬಂದ್ರೆ ಹೇಳ್ಬಿಡಿ ಅಂತ ಮುಂದಕ್ಕೆ ಹೊಂಟೋದೆ. ಸ್ವಲ್ಪ ಮುಂದಕ್ಕೆ ಹೋಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲಿಂದ ನನ್ನ ನೋಡ್ಬಿಟ್ಟು ಆಕಾಶ್ ನೀನ್ ಹುಡ್ಕೊಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಕಣ, ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು. ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ. ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಏನ್ ಆಗೈತೋ ಗೊತ್ತಿಲ್ಲ. ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲ್ ನಿಂತ್ಕೊಂಡು ಲೋ ಅಪ್ಪಿ ನೀನ್ ಹುಡ್ಕೊಂಡ್ ನಮ್ಮ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು. ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ ಬಂದಿರೋ ಫ್ರೆಂಡ್ ಹುಡ್ಕೊಂಡ್ ಅಂದ್ರೆ ನನ್ನನ್ನು ನಾನೇ ಹುಡ್ಕೊಂಡ್ ಮುಂದಕ್ಕೆ ಹೋಗಿದ್ದೀನಿ. ಸೊ ಇವಾಗ ನಾನು ನನ್ನನ್ನು ಕರಿಯಕ್ ಬಂದಿರೋ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನು ಇವಾಗ ಹುಡ್ಕೊಂಡು ಹೋಗ್ಬೇಕು. ಅದೊಂದು ಹೋಲಿ ದಿವಸ ಇದು ಹಾಕಿರೋದು ಅನ್ಸುತ್ತೆ. ತುಂಬ ವೈರಲ್ ಆಗಿದೆ ವಿಡಿಯೋ ಒಂದು. ಇದನ್ನು ಬೇಕಾದ್ರೆ ಒಂದ್ಸತಿ ಹೋಗಿ ನೋಡ್ಕೊಬನ್ನಿ ಅವ್ರ ಚಾನಲಲ್ಲಿ. ಡಾಕ್ಟರ್ ಬ್ರೋ ಅದೊಂದು ವಿಡಿಯೋ ಇದೆ. ಸೊ ಇದು ಕೂಡ ಮೇ ಬಿ ಅವರು ಎಡಿಟ್ ಮಾಡಿದಂತ ಅನ್ಕೊತೀನಿ. ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ನೋಡ್ಕೊಬನ್ನಿ ಆಯಿತಾ, ಲಾಸ್ಟ್ ವಿಡಿಯೋ. ಕರಡಿ ನೋಡಿ ನೀವು ಸುಮಾರು ವರ್ಷ ಆಯ್ತಲ್ಲ, ಪರವಾಗಿಲ್ಲ. ಈಗ ನೋಡ್ರಿ ಬೋನಲ್ಲಿ ಇದ್ದು ಆಚೆ ಹೋಗಕ್ಕೆ ವಂಚಾಗ್ತೈತಿದು. ಆ ಕಡೆಯಿಂದ ಓಡೋಗೋಣ ಇಲ್ಲ ಈ ಕಡೆಯಿಂದ ಓಡೋಗೋಣ? ಯಾವ ಕಡೆಯಿಂದ ಓಡೋಗೋಣ? ಅಯ್ಯ ಥೂ ನನ್ ಬಾಳಗಷ್ಟು ಬೆಂಕಿ ಹಾಕ. ಶೇಕ್ ಇಟ್ ಪುಷ್ಪವತಿ. ಪ್ಯೂನ್ ಬೇರೆ ಅಡ್ಡ ಅವನೇ. ಯಾವ ಕಡೆಯಿಂದ ಹೋಗೋಣ? 1 ಗಂಟೆ ಆಯ್ತು, ಊಟ ಕೊಟ್ರೋ ಬೇಗ. ಊಟ ತಿನ್ಕೊಂಡು ಓಡೋಗೋಣ. ನೀವು ಕರಡಿ ತೋರಿಸ್ತಾನಲ್ಲ ಅಂತ ಇರ್ಕೊಂಡ್ಬಿಡ್ರಿ. ಬರೀ ಕರಡಿ ಮಾತ್ರ ಅಲ್ಲ, ಸಿಂಹನು ತೋರಿಸ್ತೀವಿ. ಏನ್ ಮಾಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನು ಊಟ ಮಾಡ್ದ? ಇವಾಗ ಜಸ್ಟ್ ಮಾಡ್ದೆ, ನೀನ್ ಮಾಡ್ದ? ನಂದಿನ ಆಗಿಲ್ಲ, ಒಂಚೂರು ಒಡೆ ಬತ್ತೀಯಾ? ನೋಡ್ರಿ ಕಾಡಿನ ರಾಜ ಸಿಂಹ. ಮೈಕಲ್ ಜಾಕ್ಸನ್ ತಮ್ಮ ನಮ್ ಓನರ್. ಇಲ್ಲಿ ಎಲ್ಲಿಂದ ಕಿಟಕಿ ಓಪನ್ ಆಗುತ್ತೆ ಅನ್ನಲ್ಲ, ಇಲ್ಲಿಂದ ಓಪನ್ ಆಗುತ್ತೆ. ಇವತ್ ಏನಾದ್ರೂ ಮಾಡಿ ಇವನ್ನ ತಿನ್ಕೊಂಡ್ಬಿಡ್ಬೇಕು. ಅದ್ ಸಾಧ್ಯ ಇಲ್ಲ ಬಿಡು. ಇವನ್ನ ತಿನ್ನಕ್ ಆಯ್ತಾ ಇಲ್ವಲ್ಲ? ಊಟ ಕೊಡ್ರು. ಇಲ್ಲಿ ಬರೀ ಸಿಂಹ ಮಾತ್ರ ಅಲ್ಲ, ಹುಲಿ ಸಹ ಇದೆ. ಏನ್ ಮಾಮ ಚೆನ್ನಾಗಿದ್ಯಾ? ಟೈಗರ್. ಯಾರೋ ನೀನು? ಯಾರಾನ ಹಾಳಾಗೋಗ್ಲಿ, ನಾವಿದ್ರೆ ಸಾಕು. ಯಪ್ಪ ಹುಲಿ ನಾಲ್ಗೆ ನೋಡ್ರಿ ಹೆಂಗೈತೆ. ಯಾಕೆ ಚೆನ್ನಾಗಿಲ್ವಾ? ಏನಾಯ್ತಂತೆ ಅಮ್ಮ? ಪ್ರಸಾದ ಕೊಟ್ರಂತೆ, ಸಿಂಹ ಎಲ್ಲ ತಿನ್ಕೊಂಡ್ಬಿಟ್ಟು. ಸಿಂಹ ಎಲ್ಲೋದ? ಸಿಂಹ ಪ್ರಸಾದ ಕೊಟ್ರೆ ತಿನ್ಬೇಕಂತ ಗೊತ್ತಾಗಲ್ಲ ನಿಂಗೆ. ವಿಡಿಯೋ ಮಾಡ್ಕೊಂಡು ಸುಮ್ನೆ ರಾಮಿಕಿದ್ದಾಳ. ದೇವ್ರು ನೀವಲ್ಲಿ ನೋಡ್ತಾ ಇದೀರಾ ಗುಳ್ಳೆ ನರಿ. ಏನೋ ವಿಡಿಯೋ ಮಾಡ್ತೀಯಾ? ನಮ್ಮ ಮಚ್ಚನ್ ಕರ್ಕೊಂಡ್ ಬರ್ತೀನಿ. ಮಚ್ಚ ನೋಡ ಇವ್ನು ವಿಡಿಯೋ ಮಾಡ್ತಾವನೆ. ನಂದು ಆಗ್ಲೇ ಮಾಡ್ಕೊಂಡು ಹೋದ ಬಿಡ. ಬಡತನದ ಮನೆಯೊಳಗ ಏನೋ ಬೇಕು ನಿಂಗೆ? ಲೈಟ್ ಯಾಕಾಯ್ತು? ಲೈಟ್ ಯಾರು ಹಾಕಿದ್ದು? ಲೈಟ್ ಆಫ್ ಮಾಡ್ರ. ಅಲ್ಲ ಪ್ರಸಾದ ಖಾಲಿನಾ? ಇದು ಟ್ರೆಂಡಿಂಗ್ ಕನ್ನಡ ಅವ್ರದ್ದೇ ವಿಡಿಯೋ, ಓಕೆನಾ? ಸೊ ಎಡಿಟಿಂಗು, ವಿಡಿಯೋ, ವಾಯ್ಸು ಸಕ್ಕತ್ತಾಗಿ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಯಾರು ಫನ್ನಿ ವೀಡಿಯೋಸು, ತುಂಬ ಫನ್ನಿ ಇರೋ ವೀಡಿಯೋಸ್ ಅಂದರೆ ನಿಮಗೆ ಸಿಕ್ಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಕಳಿಸಿ. ಮಿಸ್ಟರ್ ಮಲ್ನಾಡ್ ಕೈಲಾಶ್ ಅಂತಿದೆ. ಹಾಗೆ ನನ್ನ ಈ ಚಾನಲ್ ಕೂಡ, ಯೂಟ್ಯೂಬ್ ಚಾನಲ್ ಕೂಡ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.